ಎಲ್ಲನ್ನ ನಮ್ಮ ಕಡೆಯಿಂದ ನಮಸ್ಕಾರ. ಬೆಲುಂದರ್ ಮಂತ್ರಿ ಎಸ್ಪ್ಯಾನರ್ ಹತ್ರ ಸುಮಾರು ಜನ ಬಾಂಗ್ಲಾ ಇವನು ಇದ್ದಾವೆ. ಎಲ್ಲರ ಹತ್ರ ಒಂದೇ ರಿಕ್ವೆಸ್ಟ್, ಗವರ್ಮೆಂಟ್ ಕಡೆಯಿಂದ ಯಾವುದೊಂದು ಫೋರ್ಸ್ ಕಳಿಸಿ. ಅಲ್ಲಿ ಮ್ಯಾಕ್ಸಿಮಮ್ 15 ಲಕ್ಷ ಜನಗಳು ಇದ್ದಾವೆ. ಅಲ್ಲಿ ಒಬ್ಬರು ಡಾನ್ ಇದ್ದಾವೆ, ಸೌದಿ ಜಾಕಿರ್ ಅಂತ. ಆಮೇಲೆ ಇವರು ಅಕ್ಕನ ಮಗ ಇದ್ದಾವೆ ಇಬ್ಬರು, ರಿಯಾಜ್ ಅಜೀಜುಲ್ ಅಂತ. ಆ ಸೂಳೆ ನನ್ನ ಮಕ್ಕಳುಗಳನ್ನ ಇಟ್ಕೊಂಡು ಚೆನ್ನಾಗಿ ಸಿಕ್ಕಾಪಟ್ಟೆ ದುಡ್ಡಿದ್ದಾವೆ. ರಿಯಾಜ್ ಹತ್ರ ನಾನು ನಿನ್ನೆ ನೋಡ್ಕೊಂಬಂದೆ 5 iPhone 17 Pro ಇದ್ದಾವೆ. ಆಮೇಲೆ ಇನ್ನೊಬ್ಬರು ಸೌದಿ ಜಾಕಿರ್ ಅಂತ, ಅಲ್ಲಿ ಇರೋರು ಡಾನ್. ಇವರು ಎಲ್ಲರ ಲೋಕಲ್ ಜನಗಳು ಇವರಿಂದ ದುಡ್ಡು ತಿನ್ಕೊಂಡು ಇವನ್ನ ಸಪೋರ್ಟ್ ಮಾಡ್ತಾ ಇರೋದು. ಗೌರ್ಮೆಂಟ್ ಹತ್ರ ಒಂದೇ ಲೋಕಲ್ ಪೊಲೀಸ್ ಸ್ಟೇಷನ್ ಇರೋನು ಸೇಮ್ ಹಂಗೆ ಎಲ್ಲ ಕಡೆ ಪ್ರಾಬ್ಲಮ್ ನಡೀತಾವನೆ. ಬಾಂಗ್ಲಾದೇಶಿಂದ ಕಳ್ತನ ಮಾಡ್ಕೊಂಡು ಈ ಕಡೆ ಬರೋದು, ಮರ್ಡರ್ ಮಾಡ್ಕೊಂಡು ಈ ಕಡೆ ಬರೋದು, ಯಾವುದೊಂದು ಕ್ರಿಮಿನಲ್ ಥರ ಯಾವುದಾಗಲಿ ಈ ಥರ ಕೆಲಸಗಳು ಮಾಡ್ಕೊಂಡು ಬಂದಮೇಲೆ ಸೌದಿ ಜಾಕಿರ್ ಇವರು ಸಪೋರ್ಟ್ ಮಾಡೋದು ಎಲ್ಲನ. ಅಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಮ್ಮ ನ್ಯಾಷನಲ್ ID ಕಾರ್ಡ್ ಎಲ್ಲ ಮಾಡಿಕೊಡ್ತಾನೆ, ದುಡ್ಡು ತಗೊತಾನೆ. ಒಂದು ಆಧಾರ್ ಕಾರ್ಡ್ ಮಾಡೋಕ್ಕೆ ಒಂದು 10,000 15,000 ಕೇಳ್ತಾನೆ ಅಂತ ಸೌದಿ ಜಾಕಿರ್. ಮುಂಚೆ 2 ವರ್ಷ 3 ವರ್ಷ ಜೈಲಲ್ಲಿ ಇದ್ದು ತಿರ್ಗಾ ಅಲ್ಲಿಂದ ರಿಲೀಸ್ ಆಗಿರೋದು ಒಂದು 6 ತಿಂಗಳು ಆಗಿರ್ಬೋದು. ತಿರ್ಗಾ ಸೇಮ್ ಅದೇ ಪೋಸ್ಟಲ್ಲಿ ಕೂತ್ಕೊಂಡು ಸಿಕ್ಕಾಪಟ್ಟೆ ದುಡ್ಡು ಮಾಡಿಕೊಂಡು ಅಲ್ಲಿ ಕೂತಿದ್ದಾನೆ. ಗವರ್ಮೆಂಟ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ವಿ, ಯಾವುದೊಂದು ಆ್ಯಕ್ಷನ್ ಮಾಡಿ ಇವ್ರ ಮೇಲೆ. ನೋಡಿ, ಇಂಡಿಯಾದಲ್ಲಿ ಇರೋರು ಇಲ್ಲೇ ಇಷ್ಟು ಕಷ್ಟಪಡ್ತಾನೆ, ಇವರು ಅಲ್ಲಿಂದ ಕಳ್ತನ ಮಾಡ್ಕೊಂಡು ಮರ್ಡರ್ ಮಾಡ್ಕೊಂಡು ಎಲ್ಲ ದುಡ್ಡು ಇಲ್ಲೇ ಇವರು ಬಾಂಗ್ಲಾದೇಶದಿಂದ ಕಳ್ತನ ಮಾಡ್ಕೊಂಡು ಬರೋದು, ಇವನ್ನ ಸಪೋರ್ಟ್ ಮಾಡ್ಕೊಂಡು ಇಲ್ಲೇ ರೌಡಿಗಿರಿ ಎಲ್ಲ, ಆಮೇಲೆ ಕಳ್ತನ ಮರ್ಡರ್ಗಳನ್ನೆಲ್ಲ ಸೌದಿ ಜಾಕಿರ್ನೇ ಮಾಡಿಸ್ತಾವನೆ ಎಲ್ಲರ ಕೈಯಿಂದ. ಆಮೇಲೆ ಇಲ್ಲಿಂದ ಮರ್ಡರ್ಗಳನ್ನ ಮಾಡಿದ್ಮೇಲೆ ತಿರ್ಗಾ ಬಾಂಗ್ಲಾದೇಶ್ಗೆ ಕಳಿಸ್ಬಿಡ್ತಾನೆ. ಅದಕ್ಕೆ ಗೌರ್ಮೆಂಟ್ ಹತ್ರ ಒಂದೇ ಒಂದು ರೂಲ್ಸ್ ಇರೋದು, ಫಸ್ಟ್ ಹೋಗಿ ಬೆಲುಂದರ್ ಕರೀಮ್ ಅಗ್ರಹಾರ ಮಂತ್ರಿ ಎಸ್ಪ್ಯಾನರ್ ಎದುರುಗಡೆ ಹೋಗಿ, ಅಲ್ಲಿ ಡಾನ್ ಇರೋದು ಸೌದಿ ಜಾಕಿರ್, ಇವನ್ನ ಆಮೇಲೆ ಇವ್ರ ಅಕ್ಕನ ಮಗ ಇದೆ ಇಬ್ಬರು ಅಜೀಜುಲ್, ದೊಡ್ಡ ಡಾನ್ ಆಗಿಬಿಟ್ಟೆ. ಬಾಂಗ್ಲಾದೇಶನು ಸುಮಾರು ಜನ ಇದ್ದಾವೆ ಅಲ್ಲಿ, ಈ ಥರ ದೊಡ್ಡ ಡಾನ್ ಗ್ಯಾಂಗ್ ನಡೀತವ್ರೆ ಅಲ್ಲಿ. ಎಲ್ಲರ ಹತ್ರ ರಿಕ್ವೆಸ್ಟ್, ಫಸ್ಟ್ ಈ ಕಳ್ಳ ನನ್ನ ಮಕ್ಳುಗಳನ್ನ ಇಟ್ಕೊಂಡು ಜೈಲಲ್ಲಿ ಕರ್ಕೊಂಬಂದು ತಿಖಾ ಹೊಡ್ಕೊಂಡು ಬಾಂಗ್ಲಾದೇಶ್ಗೆ ಕಳಿಸ್ಬಿಡಿ. ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಎಲ್ಲರ ಹತ್ರ. ಯಾಕಂದರೆ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಇರೋರನ್ನೇ ಇವರು ಮರ್ಯಾದೆ ಕೊಡಲ್ಲ. ಹಂಗೆ ನಿನ್ನೆ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾವೆ ಅಲ್ಲಿ ಹೋಗಿ ಏನು ಜಗಳ ಆಗಿರೋದು. ಮ್ಯಾಕ್ಸಿಮಮ್ 50 ಜನ ಬಂದಿರೋದು ಇವನ್ನ ಹೊಡಿಯೋಕ್ಕೆ. ಇವನ್ನ ನಮ್ಮ ಫ್ರೆಂಡ್ ಇವರು ಇರೋದು ಕನ್ನಡದವ್ರೇ, ಬಟ್ ಇವನ್ನ ಹಿಂದಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಹಿಂದಿ ಮಾತಾಡೋದು ನಿಮ್ಮ ಅಮ್ಮನ ಹಂಗೆ ಬೈದಿರೋದು ನಾವು. ಆಮೇಲೆ 5-6 ಜನ ಇಲ್ಲಿಂದ ಹೋಗಿ